ನೀಟಿ ಕೀ ಆನ್ಸರ್ಸ್ನ ನೋಡಬೇಕು ಅಂದಾಗ ಮೊದಲನೇದಾಗಿ ನಾವು ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಯು ಜಿ ಸಿ ನೆಟ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಯು ಜಿ ಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯು ಜಿ ಸಿ ನೆಟ್ ಅಂತಕ್ಕಂಥ ಆಪ್ಷನ್ಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಯು ಜಿ ಸಿ ನೆಟ್ ಆನ್ಸರ್ ಕೀ ಆ್ಯಂಡ್ ಯು ಜಿ ಸಿ ನೆಟ್ ಅಡ್ಮಿಟ್ ಕಾರ್ಡು ಇವೆಲ್ಲ ನಮಗೆ ಬರ್ತಾ ಹೋಗುತ್ತೆ. ನಮಗಲ್ಲಿ ಬೇಕಾಗಿರೋದೇನು ಇವಾಗ ಯು ಜಿ ಸಿ ನೆಟ್ ಅಂತಕ್ಕಂತಹ ಕೀ ಆನ್ಸರ್ ಏನು, ಆನ್ಸರ್ ಶೀಟ್ ಏನು, ನಮ್ಮ ಆನ್ಸರ್ ಶೀಟ್ ಏನು ಬೇಕು ಅದಕ್ಕೆ ಕ್ಲಿಕ್ ಮಾಡಬೇಕು. ಅಂದರೆ ಯು ಜಿ ಸಿ ನೆಟ್ ಆನ್ಸರ್ ಕೀ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮ ಒಂದು ರಿಜಿಸ್ಟರ್ ನಂಬರ್ನ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತು ಅವನ್ನೆಲ್ಲ ನಾರ್ಮಲಾಗಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅದು ಹೋದಾದ್ಮೇಲೆ ನೀವು ಇಲ್ಲಿ ಎಂಟರ್ ದ ಕ್ಯಾಪ್ಚ್ ಅದನ್ನು ಹೊಡೆದಾದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಡ್ತಿದ್ದಾಗೆ ಇಲ್ಲಿ ಓಪನ್ ಆಗುತ್ತೆ. ಆವಾಗ ಏನು ಮಾಡಬೇಕು, ನೀವು ಆನ್ಸರ್ ಬುಕ್ಲೆಟ್ ನಿಮ್ದು ಯಾವುದು ಅಂತ ನೋಡೋಕ್ಕೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ ಆ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ವ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಮ ಆನ್ಸರ್ ಶೀಟ್ ಎಲ್ಲ ಓಪನ್ ಆಗುತ್ತೆ. ನೀವು ಯಾವುದ್ಯಾವುದಕ್ಕೆ ಆನ್ಸರು, ಯಾವ ಕ್ವಶನ್ಗೆ ಯಾವ ಆನ್ಸರ್ ಮಾಡಿದ್ದೀರ ಅಂತ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಎಲ್ಲಪ್ಪ ನಾವು ಆನ್ಸರ್ ಎಲ್ಲಿ ಮಾಡಿದ್ದೀವಪ್ಪ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕ್ವಶನ್ಸು ಇವು ಆಗಿರುತ್ತೆ 1 2 3 ಕ್ವಶನ್ಸು ಮತ್ತು ಆಪ್ಷನ್ಸ್ ಆಗಿರುತ್ತೆ. ಇಲ್ಲಿ ಆನ್ಸರ್ನ ಚೂಸ್ ಆಪ್ಷನ್ 1 ಈ ಕ್ವಶನ್ಗೆ ಈ ಆಪ್ಷನ್ನ ಚೂಸ್ ಮಾಡಿದ್ದೀವಿ ಅಂತ ನಾವಿಲ್ಲಿ ನೋಡ್ಕೊಬೋದು ನಮ್ಮ ಆನ್ಸರ್ ಬುಕ್ಲೆಟಲ್ಲಿ. ಅದೇ ರೀತಿಯಾಗಿ ಹೇಗಪ್ಪ ಇದ್ರ ಕೀ ಆನ್ಸರ್ ಯಾವುದಪ್ಪ, ಒರಿಜಿನಲ್ ಕೀ ಆನ್ಸರು, ಉತ್ತರ ಸರಿಯಾಗಿ ಕೀ ಆನ್ಸರು, ಇಲ್ಲಿ ಚಾಲೆಂಜ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮೊದಲು ಆ ಚಾಲೆಂಜ್ ಅನ್ನೋದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಐ ಡಿ ಕಾಣಿಸ್ತಿದೆಯಲ್ಲ ಆಪ್ಷನ್ ಐ ಡಿ, ಆ ಆಪ್ಷನ್ ಐ ಡಿ ಸರಿಯಾಗಿದೆ, ಯಾವ ಆಪ್ಷನ್ಗೆ ಯಾವ್ದು ಸರಿಯಾಗಿದೆ ಅನ್ನೋದನ್ನ ನಾವು ಇದ್ರ ಮುಖಾಂತರ ನೋಡ್ಕೊಂಡು ಹೋಗ್ಬೋದು, ಯಾವುದಕ್ಕೆ ಯಾವ್ದು ಸರಿ ಅಂತ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಹೋಗ್ತಾ ಹೋಗುತ್ತೆ. ಇದಿಷ್ಟು ಹೇಗೆ ನಾವು ಆನ್ಸರ್ ಬುಕ್ಲೆಟ್ ನಂಬರ್ನ ನೋಡೋದು, ಹೇಗೆ ನಾವು ಕೀ ಆನ್ಸರ್ನ ಚೆಕ್ ಮಾಡೋದು ಆಗಿರುತ್ತೆ.